ಸೇಫೆಸ್ಟ್ ಕಾರ್ ಅಂತ ಎಷ್ಟು ಬಾಯ್ ಬಡ್ಕೊಂಡ್ರು ಮನುಷ್ಯನಿಗೆ ಆಗಲಿ ಯಾರಿಗೇ ಆಗಲಿ ಒಂದು ಸ್ವಲ್ಪ ಲಕ್ ಅನ್ನೋದಿಲ್ಲ ಅಂದರೆ ನೀವು ಎಷ್ಟು ಸೇಫೆಸ್ಟ್ ಕಾರಲ್ಲಿ ಹೋದ್ರೂ ಕೂಡ ಪ್ರಾಣ ಉಳಿಸೋದು ಆಗಲ್ಲ ಗುರು. ಒಂದು ಓಮ್ನಿಯಲ್ಲಿ ಹೋಗಿ ಭೀಕರ ಅಪಘಾತದಲ್ಲಿ ಕೂಡ ತಪ್ಪಿಸ್ಕೊಂಡಿರೋ ಜನ ಇದ್ದಾರೆ. ಅದು ಪ್ಯೂರ್ಲಿ ಲಕ್. ಅಂಥದ್ದು ನಮ್ಮ ಇಂಡಿಯಾ ಟಾಪ್ ಮೋಸ್ಟ್ ಏನಂತಾರೆ ಸೇಫೆಸ್ಟ್ ಗಾಡಿ. ಟ್ರಕ್ಸ್ ಬಂದು ಆ ಕಾರ್ಸ್ ಮೇಲೆ ಬಿದ್ದರೂ ಕೂಡ ಏನೂ ಆಗಲ್ಲ. ಆ ಥರ ಕಾರ್ಸ್ ಮೇಲೆ ಕೂಡ 6 ಜನ 2 ತಿಂಗಳ ಹಿಂದೆ ತಗೊಂಡಿರೋ ಕಾರು, 6 ಜನ ಇರೋ ಕುಟುಂಬ ಒಂದು ವೆಕೇಷನ್ಸ್ ಅಂತ ಲೈಕ್ ವೀಕೆಂಡಲ್ಲಿ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಹೋದರೆ ಟ್ರಕ್ ಬಿದ್ದು ಆ ಘಟನೆ ನೋಡಿದ ತಕ್ಷಣ ಮನಸ್ಸಿಗೆ ತುಂಬ ಲೈಕ್ ಏನಂತಾರೆ ಇನ್ನೇನು ಯಾವ್ದು ತಗೋಬೇಕು ಅಂತ ಜನ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಒಂದು ಬ್ರ್ಯಾಂಡು ತಗೊಂಡ್ರೆ ಮ್ಯಾಚ್ ಬಾಕ್ಸ್ ಅಂತ ಹೇಳ್ತಾರೆ. ಆ ಬ್ರ್ಯಾಂಡ್ ಎಲ್ರಿಗೂ ಗೊತ್ತು. ಐ ಡೋಂಟ್ ವಾಂಟ್ ಟೇಕ್ ದಟ್ ನೇಮ್. ಮ್ಯಾಚ್ ಬಾಕ್ಸ್ ಅಂತ ಹೇಳ್ತಾರೆ. ಬಿಲ್ಡ್ ಕ್ವಾಲಿಟಿ ಇರಲ್ಲ, ಲೈಕ್ ಪ್ರತಿಯೊಬ್ಬರಿಗೂ ಗೊತ್ತು. ಆದರೂ ಜನ ಅದನ್ನು ತಗೊತಾರೆ. ಒಂದು ಟೈಪ್ ಆಫ್ ಜನ ಅವ್ರಿಗೆ ಗೊತ್ತು ಏನಂತ ಅದು ಸೇಫ್ಟಿ ಇಲ್ಲ ಅಂತ. ಬಟ್ ಲೈಕ್ ಮೈಲೇಜ್ ಆಗಿರ್ಬೋದು, ಮೇಂಟೈನ್ ಆಗಿರ್ಬೋದು, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಸೊ ಅವರು ಅದನ್ನು ತಗೊಂಡಿರೋ ಒಂದು ಆಪ್ಷನ್ ಇದೆ. ಇನ್ನೊಂದು ಜನ ಲೈಕ್ ನಮ್ಮ ಟಾಟಾ ಆಗಲಿ ಮಹೇಂದ್ರ ಕಾರ್ಸ್ ಆಗಲಿ ತಗೊತಾರೆ. ಸೇಫ್ಟಿ ವೈಸ್ ಓಕೆ. ಇವೆಲ್ಲದಕ್ಕಿಂತ ಮೀರಿ ಟಾಪ್ ಮೋಸ್ಟ್ ಸೇಫೆಸ್ಟ್ ಕಾರ್ ಅಂತಾರೆ. ಆ ಕಂಪನಿ ಸೇಮ್ ಕಾರ್ನ ಯಾವ್ದು ಆಕ್ಸಿಡೆಂಟ್ ಆಗಿದೆಯೋ ಸೇಮ್ ಕಾರ್ನ ಆಕ್ಸಿಡೆಂಟು ಇದು ಮಾಡ್ತಾರೆ, ಲೈಕ್ ರಿವ್ಯೂ ಥರ ಮಾಡಿ ಒಂದು ಕಂಪ್ಲೀಟ್ ಬ್ರಿಕ್ಸ್ ಇರೋ ಟಿಪ್ಪರ್ನ ಕಾರ್ ಮೇಲೆ ಹಾಕ್ತಾರೆ. ಒಂದು ಡಾಟ್ ಏನಂತಾರೆ ಪ್ರೆಸ್ ಸಹ ಆಗಲ್ಲ ಕಾರು. ಕಂಪ್ನೀಸ್ ಅಡ್ವರ್ಟೈಸ್ಮೆಂಟ್ ಮಾಡೋದು ನೀವು ನಂಬಾದರೂ ನಂಬಿ ಬಿಡಾದರೂ ಬಿಡಿ 100% ಫೇಕ್ ಅಡ್ವರ್ಟೈಸ್ಮೆಂಟ್ಸ್. ಅದು ಯಾವ ಥರ ಅಂತ ಹೇಳ್ತೀನಿ ಕೇಳಿ. ಆ ಬ್ರಿಕ್ಸ್ ಇರೋದು ಅರ್ಧಕ್ಕೆ ಬ್ರಿಕ್ಸೇ ಇರಲ್ಲ. ಇನ್ನು ಕೆಲವು ಆ ಬ್ರಿಕ್ಸ್ ಕೂಡ ಲೈಕ್ ಪ್ಲಾಸ್ಟಿಕ್ಕಾ ಇಲ್ಲ ಅದೇನೋ ಸಿಮೆಂಟ್ ಬ್ರಿಕ್ಸಾ, ನಾರ್ಮಲ್ ಬ್ರಿಕ್ಸಾ, ಸ್ಟೋನ್ ಬ್ರಿಕ್ಸಾ, ಯಾರಿಗೂ ಗೊತ್ತಿಲ್ಲ. ನೀವು ಹೋಗಿ ನೋಡಿದರೆ ನಾನು ಹೋಗಿ ನೋಡಿದ್ದೀನ. ಬಟ್ ನೋಡೋಕ್ಕೆ ಬ್ರಿಕ್ಸ್ ಥರನೇ ಇರುತ್ತೆ. ಬಿದ್ದು ಒಂದು ಸ್ವಲ್ಪ ಏನೂ ಆಗಿಲ್ಲ ಅಂಥದ್ದು. ಲೈಕ್ ಲೋಡ್ ಕಂಟೈನರ್ ಒಪ್ಕೊಳ್ಳೋಣ. ಬಿದ್ದಿದ ತಕ್ಷಣ ABC ಪಿಲ್ಲರ್ಗಳು ಕಂಪ್ಲೀಟ್ ಜಾಮ್. ನೀನು 2 ಕೋಟಿ ಕೊಟ್ಟು ಕಾರ್ ತಗೊಂಡು ಅದರಲ್ಲೂ ನೀನು ಪ್ರಾಣ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ನು ಜನ ಯಾವ ಕಾರ್ಗೆ ಹೋಗಬೇಕು? 2 ಕೋಟಿ ಕೊಟ್ಟಿರೋ ಕಾರಲ್ಲಿ ಕೂಡ ಅವನ ಫ್ಯಾಮಿಲಿನ ಅವ್ನು ಸೇವ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಇನ್ನು 10 ಲಕ್ಷ 15 ಲಕ್ಷದಲ್ಲಿ ಎಕ್ಸ್ಪೆಕ್ಟ್ ಸಹ ಮಾಡಬಾರ್ದು. ಟು ಬಿ ಫ್ರ್ಯಾಂಕ್ ಎಕ್ಸ್ಪೆಕ್ಟ್ ಸಹ ಮಾಡಬಾರ್ದು. ಗ್ಲೋಬಲ್ NCAPಯಲ್ಲಿ 5 ಸ್ಟಾರ್ ಬಂದ್ಬಿಟ್ಟಿದೆ, ನಾನು 100ಅಲ್ಲಿ ಹೋಗ್ತೀನಿ, 150ಅಲ್ಲಿ ಹೋಗ್ತೀನಿ, ಗುದ್ದಿದ್ರು ನನಗೇನಾಗಲ್ಲ. ಗುರು ಫಸ್ಟ್ ಥಿಂಗ್ ಹೇಳ್ತೀನಿ, ಗ್ಲೋಬಲ್ ಎನ್ಕ್ಯಾಪ್ ಮಾಡೋದು ಜಸ್ಟ್ 60 km/h ಮಾತ್ರ, 60 ಸ್ಪೀಡಲ್ಲಿ ಮಾತ್ರ ಮಾಡ್ತಾರೆ. ಯಾರಿಗೂ 60 ಸ್ಪೀಡಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊತಾರೆ? ನೀನು ಮಾಡ್ತೀಯ, ನಾನು ಮಾಡ್ತೀನ? ಯಾರು ಮಾಡೋಕ್ಕಾಗಲ್ಲ. ನೀನು ಫ್ಯಾಮಿಲಿ ಜೊತೆ ಹೋದಾಗ ಸಿಂಗಲ್ ಅದು ಹೋದಾಗ ನೀನು ಹೊಡಿ 100 ಹೊಡಿ, ಯಾರೇನು ಮಾಡೋಕ್ಕಾಗಲ್ಲ. ಬಟ್ 60 ನೀನು ಫ್ಯಾಮಿಲಿ ಇದ್ದಾಗ ನಿನ್ನ ಜೊತೆ ಅದು ನಿನ್ನ ರೆಸ್ಪಾನ್ಸಿಬಿಲಿಟಿ. ನಿನ್ನ ಕಾರ್ 5 ಸ್ಟಾರ್ ರೇಟಿಂಗ್ ಇದೆ ಅಂದಾಗ ನೀನು 60ಅಲ್ಲಿ ಹೋದರೆ ಅಟ್ಲೀಸ್ಟ್ ದೇವ್ರು ಒಳ್ಳೇದು ಮಾಡಿ ಯಾರಿಗೂ ಏನೋ ಆಗೋದು ಬೇಡ. ನಾನು ಹೇಳ್ತಾರೆ 60ಅಲ್ಲಿ ಹೋಗಿ ಇಫ್ ಇನ್ ಕೇಸ್ ಮೇಜರ್ ಎಲ್ಲ ಮೈನರ್ ಏನಾದರೂ ಆಕ್ಸಿಡೆಂಟ್ ಆದಾಗ ಅಲ್ಲೊಂದು ನಿನ್ನ ಗಟ್ಸ್ ಫೀಲಿಂಗ್ ಇರುತ್ತೆ, ನನ್ನ ಕಾರ್ಗೆ ಸೇಫ್ಟಿ ಪರ್ಪಸ್ ಇದೆ, ಲೈಕ್ ಏನೋ ಆಗಲ್ಲ, ನನ್ನ ಫ್ಯಾಮ್ಲಿಗೆ ಏನಾಗಲ್ಲ, ನನಗೇನಾಗಲ್ಲ ಅಂತ ಒಂದು ಸಣ್ಣ ಏನಂತಾರೆ ಒಂಥರ ಧೈರ್ಯ ಇರುತ್ತೆ. ನೀನು ಫ್ಯಾಮ್ಲಿನೆಲ್ಲ ಕರ್ಕೊಂಡ್ಬಿಟ್ಟು 150ಅಲ್ಲಿ ಹೋಗ್ಬಿಟ್ಟು ನನ್ನ 5 ಸ್ಟಾರ್ ಅಂದರೆ ದೇವ್ರು ಸಹ ಕಾಪಾಡೋಕ್ಕಾಗಲ್ಲ. ಬಟ್ ಥಿಂಗ್ ಏನಂದರೆ ಇಷ್ಟು ಕಾಸ್ಟ್ಲಿ ಕಾರಲ್ಲಿ ಕೂಡ ಅವನು ಫ್ಯಾಮ್ಲಿನ ಪಾಪ ಸೇವ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಆ ಕುಟುಂಬ ನೆನೆಸ್ಕೊಂಡ್ರಂತೂ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಪ್ರತಿಯೊಬ್ಬರೂ ಅಷ್ಟೇ, ಈ ವಿಡಿಯೋ ಯಾರು ನೋಡ್ತಿರೋ ದಯವಿಟ್ಟು ನಿಮ್ಮ ಜೊತೆ ನಿಮ್ಮ ಫ್ಯಾಮ್ಲಿ ಇದ್ದಾಗ ಆದಷ್ಟು ಸ್ಲೋ ಆಗಿ ಹೋಗಿ. ನಾವೆಷ್ಟು ಕರೆಕ್ಟಾಗಿದ್ದರೂ ಬೇರೆಯವ್ರು ಬಂದು ಮಾಡಿದ್ರೆ ಅದು ಏನಂತಾರೆ ಲಕ್ ಬೇಸಿಸ್ಸು, ಪ್ಯೂರ್ ಲಕ್ ಬೇಸಿಸ್ಸು, ಹಣೆ ಬರಹ ಅಂತ ಹೇಳ್ಬೋದು. ಅವನು ಕರೆಕ್ಟಾಗಿ ಹೋಗ್ತಿರೋ ಕಾರ್ನ ಡಿವೈಡರ್ ತಗೊಂಬಂದು ಇನ್ನೊಂದು ಟಿಪ್ಪರ್ ಗುದ್ದಿ ಈ ಕಡೆ ಇರೋ ಟಿಪ್ಪರ್ ಆ ಕಾರ್ ಮೇಲೆ ಬಿದ್ದರೆ ಅದು ನೋಡಿದ ನೆನ್ನೆಯಿಂದ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡು ನನ್ನ ಕೈಯಲ್ಲಿ ಆಗಲಿಲ್ಲ. ಟು ಬಿ ಫ್ರ್ಯಾಂಕ್